ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಟಾರ್ ಆಫ್ ಲಕ್ಷ್ಮೇಶ್ವರ ನ್ಯೂಸ್. ನಾನು ಮೆಹಬೂಬ್. ಪುರಸಭೆಯವರು ವಿನಾಕಾರಣ ನಮ್ಮ ಅಂಗಡಿಯನ್ನು ತೆರವುಗೊಳಿಸುವಂತೆ ಒತ್ತಾಯಿಸುತ್ತಿದ್ದಾರೆ ಎಂದು ಧರಣಿ ಕುಳಿತ ನನ್ನು ಹುಸೇನ್ ಸಾಬ್ ಮಖಾಂದಾರ್. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ಸಿಟಿ ಸರ್ವೆ ನಂಬರ್ 27/183 ಸಿ ಜಾಗವು ನಮ್ಮ ಸ್ವಂತ ವಹಿವಾಟು ಉಳ್ಳ ಜಾಗೆಯಾಗಿದ್ದು, ನಮ್ಮ ಜಾಗದಲ್ಲಿ ಸುಮಾರು ವರ್ಷಗಳಿಂದ ಕೋಳಿ ಮಾಂಸದ ಅಂಗಡಿಯನ್ನು ತೆರೆದು ವ್ಯಾಪಾರ ವಹಿವಾಟು ನಡೆಸುತ್ತಿದ್ದೇವೆ. ಪುರಸಭೆಯಿಂದ ಪರವಾನಗಿ ಸಹ ಪಡೆದಿದ್ದೇವೆ. ಇದು ಎಲ್ಲ ಇದ್ದರೂ ಸಹ ಪುರಸಭೆಯವರು ವಿನಾಕಾರಣ ನಮಗೆ ಅಂಗಡಿಯನ್ನು ತೆರವುಗೊಳಿಸಬೇಕು ಎಂದು ಧಮಕಿ ಹಾಕುತ್ತಿದ್ದಾರೆ, ಅವಾಚ್ಯ ಶಬ್ದಗಳಿಂದ ನಿಂದಿಸುತ್ತಿದ್ದಾರೆ ಎಂದು ಆರೋಪಿಸಿ ಪುರಸಭೆಯ ಮುಂದೆ ಧರಣಿ ಕುಳಿತಿದ್ದರು. ವಿಷಯ ತಿಳಿಯುತ್ತಿದ್ದಂತೆ ಪುರಸಭೆಯ ಮುಖ್ಯಾಧಿಕಾರಿಗಳಾದ ಮಹೇಶ್ ಹಡಪಾದ್ರವರು ಧರಣಿ ಕುಳಿತವರ ವಾದವನ್ನು ಆಲಿಸಿ, ನೀವು ನಡೆಸುತ್ತಿದ್ದ ಕೋಳಿ ಮಾಂಸದ ಅಂಗಡಿ ಜಾಗವು ಕೋರ್ಟಿನಲ್ಲಿ ಇರುವುದರಿಂದ ನಾವು ನಿಮ್ಮ ಮೇಲೆ ಯಾವುದೇ ಕ್ರಮ ಕೈಗೊಳ್ಳುವುದಿಲ್ಲ. ಕೋರ್ಟಿನಲ್ಲಿ ಇತ್ಯರ್ಥ ಆಗುವವರೆಗೂ ನೀವು ನಿಮ್ಮ ವ್ಯಾಪಾರ ವಹಿವಾಟನ್ನು ಮಾಡಬಹುದು ಎಂದು ತಿಳಿಸಿದ ನಂತರ ಧರಣಿಯನ್ನು ಕೈಬಿಟ್ಟರು. ಕೋರ್ಟಲ್ಲಿರೋದ್ರಿಂದ ನಾವು ಕೂಡ ಇನ್ನೊಂದು ವಿಷಯ, ಕೋರ್ಟಲ್ಲಿರೋದ್ರಿಂದ ನಾವು ಕೂಡ ಮುನ್ಸಿಪಲ್ ಲೀಗಲ್ ಅಡ್ವೈಸರ್ಗೆ ನಾನು ಕೂಡ ಒಂದು ಪತ್ರ ಬರೆದಿದ್ದೀನಿ. ಪತ್ರ ಬರೆದು ಲೀಗಲ್ ಅಡ್ವೈಸರ್ ಮುನ್ಸಿಪಲ್ ಕಾನೂನು ಸಲಹೆಗಾರರು ಕೂಡ ಒಂದು ರಿಪೋರ್ಟನ್ನು ವರದಿ ಮಾಡಿದ್ದಾರೆ. ಈಗ ಏನಂತ ಮಾಡಿದ್ದಾರೆ ಅಂತಂದರೆ, CTS ನಂಬರ್ 4778/1 ಆಸ್ತಿಯು ಅರ್ಜಿದಾರನ ಸ್ವಂತ ವಹಿವಾಟಿನಲ್ಲಿರುವ ಆಸ್ತಿ ಅಂತ ಸ್ಥಾನಿಕ ಚೌಕಾಸಿಯಿಂದ ಹಾಗೂ ಕಡತದಲ್ಲಿರುವ ದಾಖಲೆಗಳನ್ನು ಪರಿಶೀಲಿಸಲಾಗಿ ಕಂಡು ಬಂದಿದ್ದು ಇರುತ್ತದೆ. ಈಗ ಲೀಗಲ್ ಅಡ್ವೈಸರ್, ಮುನ್ಸಿಪಲ್ ಲೀಗಲ್ ಅಡ್ವೈಸರ್ ಕೂಡ ಈ ಡಾಕ್ಯುಮೆಂಟ್ ಏನಿದೆ ಡಾಕ್ಯುಮೆಂಟ್ ಅದರ ಪ್ರಕಾರ ಅವರು ಬರೆದಿದ್ದಾರೆ. ಆದ ಕಾರಣ ನನ್ನು ಸಾಬ್, ಹುಸೇನ್ ಸಾಬ್ ಮಖಾಂದಾರ್ ಹಾಗೂ ಇತರ ಬೆಂಬಲಿಗರು ಚಿಕನ್ ಸೆಂಟರ್ ಅಂಗಡಿಯನ್ನು ಅರ್ಜಿದಾರರು ವಹಿವಾಟಿಯ ಆಸ್ತಿಯಲ್ಲಿ ಇದ್ದದ್ದು ಕಂಡು ಬಂದು ಕಾರಣ ಪುರಸಭೆ ಅಧಿನಿಯಮ ಪ್ರಕಾರ ನಿಯಮ ಉಲ್ಲಂಘನೆ ಮಾಡಿ ಅನಧಿಕೃತವಾಗಿ ಇಟ್ಟಿರುವ ಚಿಕನ್ ಸೆಂಟನ್ನು ಪುರಸಭೆಯವರು ತೆರವುಗೊಳಿಸಲು ಸೂಕ್ತ ಪೊಲೀಸ್ ಭದ್ರತೆ ಪಡೆದುಕೊಂಡು ಮುಂದಿನ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕಂತ ಕೊಟ್ಟಾಗ ನಾವು ಈ ಒಂದು ಲೀಗಲ್ ನೋಟಿಸಿನ ಪ್ರಕಾರ, ಯಾಕಂದರೆ ನಮ್ಮ ಲೀಗಲ್ ಅಡ್ವೈಸರ್, ಮುನ್ಸಿಪಲ್ ಲೀಗಲ್ ಅಡ್ವೈಸರ್ ಪ್ರಕಾರ ನಾವು ಅವರಿಗೆ 2 ರಿಂದ 3 ನೋಟಿಸನ್ನು ಕೊಟ್ಟಿದ್ದೀವಿ, ಅವರಿಗೂ ನೋಟಿಸ್ ಕೊಟ್ಟಿದ್ದೀವಿ. ಇದು ಕೂಡ ನಾನು ಅವರಿಗೆ ಇವತ್ತು ಹೇಳಕ್ಕೆ ಇಷ್ಟಪಡ್ತೀನಿ, ಯಾವುದೇ ರೀತಿಯಾಗಿ ಇದು ಮಾಲ್ಕಿ ಆಸ್ತಿಯನ್ನು ಅವರವರೊಳಗೆ ಬಗೆಹರಿಸ್ಕೋಬೇಕು. ಕೋರ್ಟ್ ಆದೇಶ ಹೆಂಗಿದೆ ಅದರಂಗೆ ನಾವು ಪಾಲನೆ ಮಾಡ್ತೇವೆ, ಖಂಡಿತ ಮಾಡ್ತೀವಿ. ಅದೇ ರೀತಿಯಾಗಿ ಇದು ಸರ್ಕಾರ ಆಸ್ತಿ ಇದ್ದರೆ ನಾವು ಹೋಗಿ ಡೆಮೊಲಿಷನ್ ಮಾಡೋಕ್ಕೆ ಪುರಸಭೆಗೆ ಅಧಿಕಾರ ಇದೆ. ಯಾವುದೇ ರೀತಿ ಸರ್ಕಾರ ಆಸ್ತಿ ಆಗದೇ ಇರುವುದರಿಂದ ಮಾಲಿಕೆ ಆಸ್ತಿಯನ್ನು ಕೋರ್ಟ್ ಆದೇಶದ ಮೇರೆಗೆ ಅದು ಏನಾಗ್ತದೆ, ಅವರಂತಾದ್ರೆ ಅವ್ರಿಗಿರಲಿ, ಇವರಂತಾದ್ರೆ ಇವರಿಗೆ, ಅದೇನು ಕೋರ್ಟಲ್ಲಿ ಇದೆ ಆ ಕೋರ್ಟ್ ಬಗೆಹರಿವರೆಗೂ ಕೂಡ ನಾವು ಆ ಯಾವುದೇ ಅಂಗಡಿಯನ್ನು ತೆರವುಗೊಳಿಸುವಂಥ ಕೆಲಸವನ್ನು ನಾವು ಮಾಡಂಗಿಲ್ಲ.